ವೀಕ್ಷಕರೇ, ನಾನು ಸವ್ಯಸಾಚಿ ಕಿಚನಿಂದ ಮಾತಾಡ್ತಾ ಇದ್ದೀನಿ. ಸವ್ಯಸಾಚಿ ಕಿಚನ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಸವ್ಯಸಾಚಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ದಾಲ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವ ಥರ ಇದೆ ಅಂದರೆ, ಇದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ ಅಂತ ತೋರಿಸ್ತೀನಿ ನೋಡಿ. ಈ ಥರ ಇದೆ ದಾಲ್. ನಿಮಗೆ ಬೇಕು ಅಂದರೆ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ನೋಡ್ಕೊಡಿ. ಒಂದು ಗ್ಲಾಸಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಈ ತೊಗರಿಬೇಳೆನ ವಾಶ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳೋದಂತೆ. ಇದಕ್ಕೆ ಮತ್ತು ಹಸಿಮೆಣಸಿನ್ಕಾಯಿ ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. ಮತ್ತು ಈರುಳ್ಳಿ ಒಂದು ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಲಿಟ್ಟು ತೊಗೊಂಡಿದ್ದೀನಿ, ಒಂದು 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಇದಕ್ಕೆ ಸೇರಿಸ್ತಿದ್ದೀನಿ ನಾನು ಕುಕ್ಕರ್ಗೆ, ಸಣ್ಣ ಕುಕ್ಕರ್ಗೆ. ಇದನ್ನು ವಾಶ್ ಮಾಡಿಕೊಂಡು ನಾವೀಗ ತೊಗರಿಬೇಳೆನ ವಾಶ್ ಮಾಡ್ಕೊಂಡು ತೊಗೊಳೋಣ. ಅನ್ನಕ್ಕೆ, ಚಪಾತಿಗೆ, ಎಮರ್ಜೆನ್ಸಿ ಏನು ಬೇಕು ಅಂದಾಗ ನಾವು ಇದನ್ನು ಮಾಡ್ಕೊಳ್ಳೋಕೆ ಸರಿ ಹೋಗುತ್ತೆ. ನೋಡಿ ವೀಕ್ಷಕರೇ, ಈಗ ಸೇರಿಸ್ತಾ ಇದ್ದೀನಿ ನಾನು. ಈಗ ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ನಾನು ಇದನ್ನು ಮೆಣಸಿನ್ಕಾಯಿನ ಮಧ್ಯೆ ಸೀಳಿ ಹಾಕ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಖಾರ ಅದು ಹಿಡ್ಕೊಬೇಕು ಅದಕ್ಕೆ. ನೋಡಿ ವೀಕ್ಷಕರೇ, ಇದನ್ನು ನಾನು ಹಸಿಮೆಣಸಿನ್ಕಾಯಿ ಸೀಳಿದ್ದೀನಿ. ಈ ಟೊಮೊಟೊ ಹಣ್ಣು 4 ಪೀಸ್ ಮಾಡಿ ಹಿಂಗೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣಂತೆ. ಕದ್ದು ಸ್ಟವ್ ಹಚ್ಕೊತಾ ಇದ್ದೀನಿ. ನೋಡಿ ವೀಕ್ಷಕರೇ, ಇದಕ್ಕೆ ಕ್ಲೋಸ್ ಮಾಡ್ತಿದ್ದೀನಿ. ಈಗ 3 ವಿಷಲ್ ಆಗಲಿ. ಈಗ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಈಗ ಒಂಚೂರು ಎಣ್ಣೆ ಸೇರಿಸ್ಕೊಳ್ಳೋಣ, ಒಂದು 2 ಟೀ ಸ್ಪೂನು. ನೋಡಿ, ಎಣ್ಣೆ ಕಾಯಲಿ. ಎಣ್ಣೆ ಕಾದೆ ಅಂದಮೇಲೆ ಇದನ್ನು ನಾನು ಜೀರಿಗೆ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್. ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ, ಕಲ್ಲುಪ್ಪು. ರುಚಿಗೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ. ನಾನು ಒಂದು 1 ಟೀ ಸ್ಪೂನ್ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಿದ್ದೀನಿ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ. ನೋಡಿ, ಸಾರು ಹೊಂದ್ತಾ ಇದೆ. ಇದು ಇವಾಗ ಆಗಿದೆ. ಈ ಟೈಮಲ್ಲಿ ನೀವು ಉಪ್ಪು ಏನಾರು ಬೇಕು ಅಂದರೆ ನೀವು ಸೇರಿಸ್ಕೊಳ್ಳಿ. ನೋಡಿ ಸ್ನೇಹಿತರೆ, ಯಾವ ಥರ ಆಗಿದೆ. ದಾಲ್ ರೆಡಿಯಾಗಿದೆ. ಎಮರ್ಜೆನ್ಸಿಗೆ ಏನು ನಮಗೆ ಇವತ್ತು ತರಕಾರಿ ಇಲ್ಲ, ಇದು ಏನು ಸಾಂಬಾರ್ಗೆ ಏನು ಇಲ್ಲ ಅಂದಾಗ ದಿಢೀರಂತ ಇದನ್ನು ಮಾಡ್ಕೊಬೋದು. ಇದೇನು ಬೇಕಾ, ಟೈಮ್ ಏನು ಹಿಡಿಯೋದಿಲ್ಲ. ಎಲ್ಲ ಸೇರಿಸ್ಕೊಂಡು ಮರೆಸ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಆಗುತ್ತೆ. ನೋಡಿ ಸ್ನೇಹಿತರೆ,
ಚೆನ್ನಾಗಿದೆ. ಅನ್ನಕ್ಕಾಗಲಿ ಚಪಾತಿಗಾಗಲಿ ಹೊಂದ್ಕೊಳ್ಳುವಂಥ ದಾಲ್ ಇದು. ನೋಡಿ ಸ್ನೇಹಿತರೆ, ಹೇಗಿದೆ ಅಂತ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ ಸ್ನೇಹಿತರೆ.